ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಬಾಲನ್, ಯಾರು ಎಷ್ಟೇ ಸುಂದರವಾಗಿದ್ರೂ ನನ್ನ ಕಣ್ಣಿಗೆ ಮಾತ್ರ ನೀನೇ ಸುಂದರವಾಗಿ ಕಾಣ್ತೀಯ ಶರ್ಮಿಳಾ. ಈ ಮಾತುಗಳನ್ನು ದಿನ ನಿನ್ನ ಪಕ್ಕದಲ್ಲಿ ಮಲಗುವವರ ಹತ್ರ ಹೇಳು. ನಿನ್ನ ಮಾತುಗಳಿಗೆ ಅವರು ಬಿದ್ದು ಹೋಗ್ತಾರೆ ಅಂತ ಕೋಪದಿಂದ ಅಂದ್ಲು ಶರ್ಮಿಳಾ. ಯಾರಿಗೆ ಯಾವ ಮಾತು ಹೇಳ್ತಾರೆ ಬೀಳ್ತಾರೋ ಅವ್ರಿಗೆ ಅದೇ ಮಾತು ಹೇಳಬೇಕು, ಅದು ನನಗೆ ತಿಳಿಯಲ್ವಾ ಶರ್ಮಿಳಾ. ಈಗ ಅವೆಲ್ಲ ಯಾಕೆ, ಬಂದ ಕೆಲಸ ನೋಡೋಣ ಅಂತ ಆ ಫೋಟೋ ಎದುರಿಗಿದ್ದ ಅಮ್ಮನವರ ಫೋಟೋವನ್ನು ನೋಡ್ದ. ಕೋಣೆಯಲ್ಲಿ ಅಮ್ಮನವರ ಫೋಟೋ ಯಾಕೆ ಇಟ್ಟಿದ್ದಾರೆ ಅಂತ ಕೇಳ್ದ. ಅದನ್ನು ಸರಿಯಾಗಿ ನೋಡು, ಕನ್ನಡಿ ಒಡೆದು ಹೋಗಿದೆ, ಅಂದರೆ ಗಾಜು ಒಡೆದು ಹೋಗಿದೆ, ಅದಲ್ಲದೆ ಹಳೆಯದಾಗಿದೆ ಅಂತ ತೆಗೆದು ಹಾಕಿದ್ದ ಹೊಸ ಪಟ ತರಿಸಿ ಪೂಜಾ ರೂಮ್ನಲ್ಲಿ ಇಡಿಸಿದೆ. ಹೌದು, ಇದು ಯಾವಾಗ ಒಡೆಯಿತು ಅಂತ ಅನುಮಾನದಿಂದ ಕೇಳ್ದ. ಯಾಕೆ ಬಾಲನ್ ಇಷ್ಟೊಂದು ಪ್ರಶ್ನೆಗಳನ್ನು ಕೇಳ್ತಿದೀಯಾ ಶರ್ಮಿಳಾ? ಕಾರಣ ಇದ್ದಿದ್ದಕ್ಕೆ ತಾನೇ ಕೇಳ್ತಾ ಇದ್ದೀನಿ, ಕೇಳಿದ್ದಕ್ಕೆ ಮಾತ್ರ ಉತ್ತರ ಹೇಳು ಅಂತ ಕೊಂಚ ಕೋಪದಿಂದ ಅಂದನು ಬಾಲನ್ ಹಾಗೆ ಕೋಪದಿಂದ ಕೇಳುವಷ್ಟರಲ್ಲಿ ಶರ್ಮಿಳಾಗೂ ಕೋಪ ಬಂತು. ಅವೆಲ್ಲ ಯಾರಿಗೆ ನೆನಪಿರುತ್ತೆ, ಸರಿ ನೋಡಿದ್ದು ಸಾಕು, ನಡೆ ಇನ್ನು ಹೋಗೋಣ ಅಂದ್ಲು. ಶರ್ಮಿಳಾ ಯಾವಾಗ ಹೋಗೋಣ ಅಂದ್ಲೋ. ಹೊರಗಡೆ ಇದ್ದು ಅಷ್ಟೊತ್ತಿನವರೆಗೂ ಅಡುಗೆ ನೋಡ್ತಾ ಇದ್ದ ವೈಶಾಲಿ ಮತ್ತು ಅವಳ ಸ್ನೇಹಿತೆ ಶರ್ಮಿಳಾ ಹೊರಗೆ ಬರ್ತಾಳೆ ಅನ್ನೋ ಭಯದಿಂದ ಜ್ಯೋತಿಯನ್ನು ಕರ್ಕೊಂಡು ಹೊರಗೆ ಬಂದು ಡೋರ್ ಹಾಕೋದನ್ನು ಮರೆತು ಹೊರಟೇ ಬಿಟ್ರು. ಏನಾಯಿತು ಶರ್ಮಿಳಾ, ಅಷ್ಟೊಂದು ಕೋಪದಲ್ಲಿದೆಯಾ? ಫೋಟೋದಲ್ಲಿರೋ ಅರುಂಧತಿಯನ್ನು ಹೊಗಳಿದೆ ಅಂತ ತಾನೇ ಇಷ್ಟೊಂದು ಕೋಪ ಅಂದ ಬಾಲನ್. ನೀನು ಯಾರನ್ನು ಹೊಗಳಿದ್ರೆ ನನಗೇನು ಬಾಲನ್? ನೀನೇನಾದರೂ ನನ್ನ ಗಂಡನ? ಬೇರೆ ಯಾರನ್ನು ಹೊಗಳಿದ್ರೆ ನಾನು ಸಂಕಟ ಪಡಲು ಅಂದ್ಲು ಶರ್ಮಿಳಾ. ಗಂಡ ಬೇರೆ ಹೆಂಗಸ ಜೊತೆ ಇದ್ರೂ ಏನು ತಲೆ ಕೆಡಿಸ್ಕೊಳ್ಳಲ್ಲ ನೀನು, ಆದರೆ ನಾನು ಯಾರೋ ಚೆನ್ನಾಗಿದ್ದಾರೆ ಅಂದರೆ ಅಷ್ಟೊಂದು ಕೋಪ ಬಂದಿದ್ದಕ್ಕೆ ಕೇಳಿದೆ ಅಂದ. ಈ ಗಲಾಟೆಯನ್ನು ಇನ್ನೂ ನಿಲ್ಲಿಸ್ತೀಯಾ? ಆದರೂ ಈ ವಯಸ್ಸಿನಲ್ಲಿ ಈ ಅಂದದ ಬಗ್ಗೆ ಯಾಕೆ ನಮ್ಮಿಬ್ಬರ ಮಧ್ಯೆ ಜಗಳ? ಮೊದಲು ಇಲ್ಲಿಂದ ಹೋಗೋಣ ನಡಿ ಅಂದ್ಲು. ಬಂದ ಕೆಲಸ ನೋಡಿದ್ಯಾ, ಹೋಗೋಣ ಅಂತೀಯಲ್ಲ ಶರ್ಮಿಳಾ ಅಂದನು. ನೀನು ಹೇಳಿದ ಹಾಗೆ ಇಲ್ಲಿ ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ, ಹೋಗೋಣ ನಡಿ. ಇಷ್ಟೊತ್ತಿಗೆ ಪ್ರತಾಪ್ ವರ್ಮ ಹೇಳ್ತಲೇ ಇದ್ದ, ಈ ದಿನಗಳಲ್ಲಿ ದೆವ್ವ ಭೂತಗಳು ಎಲ್ಲುಂಟಪ್ಪ ಅಂತ. ಆದರೆ ನಾನು ನಿನ್ನ ಮೇಲೆ ಕುರುಡು ನಂಬಿಕೆ ಇಟ್ಟು ಇಲ್ಲಿಗೆ ಬಂದೆ. ಇಲ್ಲಿ ನಿನಗೆ ಅನುಮಾನ ಬರುವ ಹಾಗೆ ಏನು ಕಾಣಿಸ್ಲಿಲ್ವಲ್ಲ, ಇನ್ನು ಇಲ್ಲಿ ಯಾಕೆ? ಅದಕ್ಕೆ ಹೋಗೋಣ ಅಂತಿದ್ದೀನಿ ಅಂದ್ಲು ಶರ್ಮಿಳಾ, ನಿನ್ನ ಮನಸ್ಸಿನಲ್ಲಿರುವ ಕೋಪ ಪಕ್ಕಕ್ಕಿಟ್ಟು ನಾನು ಹೇಳೋದನ್ನು ಸ್ವಲ್ಪ ಕೇಳು ಅಂದನು ಬಾಲನ್. ನನಗೆ ಯಾವ ಕೋಪನೂ ಇಲ್ಲ, ನನಗೆ ತಲೆನೋವಾಗಿದೆ, ಹೋಗೋಣ ಬಾ ಅಂತ ಹೊರಗಡೆ ಬರ್ತಾ ಡೋರ್ ತೆಗೆದಿರೋದನ್ನು ನೋಡಿ, ಮೊದಲು ನಾವು ಡೋರ್ ಹಾಕಿ ಬಂದವು ತಾನೇ, ಈಗೇನಕ್ಕೆ ತೆಗೆದಿದೆ ಅಂದ್ಲು. ಹೊರಗಡೆ ಗಾಳಿ ಬಿಸಿರೋದಕ್ಕೆ ನೋಡಿ, ಗಾಳಿ ಬಂದು ತೆರ್ಕೊಂಡಿರುತ್ತೆ ಬಿಡು ಶರ್ಮಿಳಾ, ಇಲ್ಲಿಗೆ ಯಾರು ಬರ್ತಾರೆ, ನಡಿ ಹೋಗೋಣ ಅಂದ ಬಾಲನ್. ಸರಿ ಅಂತ ಬೀಗ ಹಾಕಿದ್ಲು. ಆದರೆ ಮನಸ್ಸಿನಲ್ಲಿ ಮಾತ್ರ ಯಾರಾದರೂ ಬಂದಿದ್ರಾ ಅನ್ನೋ ಅನುಮಾನ ಮೂಡಿತು. ಮನೆಗೆ ಹೋಗೋ ಅಷ್ಟರಲ್ಲಿ ವೈಶಾಲಿ ಜ್ಯೋತಿ ಊಟ ಮಾಡ್ತಿರೋದು ಕಂಡಿತು. ಅವ್ರ ಹತ್ರ ಬಂದು, ನೀವೇನು ಇಷ್ಟೊತ್ತಿನವರೆಗೂ ಊಟ ಮಾಡದೆ ಕುಳಿತಿದ್ರಾ ಅಂತ ಅನುಮಾನದಿಂದ ಕೇಳಿದ್ಲು ಶರ್ಮಿಳಾ. ಹಸಿವಾಗಿರಲಿಲ್ಲ ಅಂತ ತಿನ್ನಲಿಲ್ಲ ಆಂಟಿ ಅಂದ್ಲು ವೈಶಾಲಿ. ಹೌದಾ ಅನ್ನುತ್ತಾ ಪ್ರತಾಪ್ ವರ್ಮ ರೂಮ್ಗೆ ಹೋದ್ಲು ಶರ್ಮಿಳಾ ಏನು ಯೋಚಿಸ್ತಾ ಬರೋದನ್ನು ನೋಡಿದ ಪ್ರತಾಪ್, ಏನಾಯಿತು ಶರ್ಮಿಳಾ, ಹಾಗಿದೆಯಾ? ಔಟೋಸ್ಗೆ ಹೋಗ್ತಾನೆ ಅಂತ ಹೇಳಿದ್ದಿಲ್ಲ, ಏನಾಯಿತು, ಹೋದ್ಯಾ ಇಲ್ವಾ ಅಂತ ಕೇಳ್ದ ಪ್ರತಾಪ್. ಹೋದೆ ಪ್ರತಾಪ್, ಆದರೆ ನೀನು ಹೇಳಿದ ಹಾಗೆ ಅಲ್ಲಿ ಏನೂ ಇಲ್ಲ ಅಂದ್ಲು ಶರ್ಮಿಳಾ. ಹಾಗೆ ಅಂತಿದ್ದಂತೆಯೇ ಪ್ರತಾಪ್ ವರ್ಮ ಆನಂದ ಪಡ್ತಾ, ಹಾಗಾದರೆ ನಾನು ಹೇಳಿದ ಹಾಗೆ ಅಲ್ಲಿ ಯಾವುದೂ ಆತ್ಮ ಇಲ್ಲ ಅಷ್ಟೇ ತಾನೇ ಅಂದ. ನೀನು ಹೇಳಿದ್ದು ನಿಜಾನೇ ಪ್ರತಾಪ್, ಆ ಬಾಲನ್ ಬೇಕು ಅಂತಾನೆ ಹೇಳಿದ ಹಾಗಿದೆ. ನಾವು ಹೇಳಿದ್ರು ನೀನು ನಂಬ್ತೀಯಾ? ಬಾಲನ್ ಹೇಳಿದ್ದೆ ನಿಜ ಅಂತ ಹೇಳಿ ಹೋದೆ. ಸರಿ ಬಿಡು ಅದೆಲ್ಲ, ಈಗಲಾದರೂ ನಿನಗೆ ನಿಜ ತಿಳಿತಲ್ಲ ಅಂದನು ಪ್ರತಾಪ್. ವೈಶಾಲಿಯವರು ಊಟ ಮುಗಿಸಿ ರೂಮ್ಗೆ ಹೋಗಿ ಡೋರ್ ಹಾಕ್ಕೊಂಡು ಕುಳಿತರು. ನಿಜವಾಗಿ ಅಲ್ಲಿ ಏನಿದೆ ಅಂತ ಕರ್ಕೊಂಡು ಹೋದ್ಲು. ಏನೂ ಇಲ್ವಲ್ಲ, ಎಲ್ಲ ಹಳೆಯ ಸಾಮಾನುಗಳೇ ಇವೆ ಅಂದ್ಲು ವೈಶು. ಎಲ್ಲ ಹಳೆಯ ಸಾಮಾನುಗಳೇ, ಆದರೆ ಆ ಗೋಡೆ ಮೇಲಿದ್ದ ಫೋಟೋ ನೋಡಿದ್ಯಾ, ಅದು ಯಾರದ್ದು ಅಂತ ಅರ್ಥ ಆಯ್ತಾ ಅಂತ ಕೇಳಿದ್ಲು. ಆ ಫೋಟೋ ನೋಡಿದ ತಕ್ಷಣ ಶಿವಾನಿ ಥರನೇ ಅನಿಸ್ತು ನನಗೆ. ಅದು ಅವರ ಅಮ್ಮನವರ ಫೋಟೋ ಆಗಿರಬಹುದೇನೋ, ಆದರೂ ಅದನ್ನು ಮನೆಯಲ್ಲಿ ಇಡದೆ ಯಾಕೆ ಹಾಗೆ ಔಟೋಸ್ನಲ್ಲಿ ಇಟ್ಟಿದ್ದಾರಲ್ವಾ, ಯಾಕಮ್ಮ?
ಅಂತ ಕೇಳಿದ್ಲು. ಅದೇ ನನಗೂ ಅರ್ಥವಾಗ್ತಿಲ್ಲ ಕಣೆ ಜ್ಯೋತಿ. ಇವರು ಕೂಡ ಅದೇ ಫೋಟೋ ನೋಡ್ತಾ ಮಾತನಾಡ್ಕೊಳ್ತಿದ್ರು ಅಲ್ವಾ. ಅದಲ್ಲದೆ ಇಬ್ಬರು ಏನೋ ಕ್ಲೋಸ್ ಆಗಿ ಮಾತಾಡ್ಕೊಳ್ತಿದ್ರು. ಇವರಿಬ್ಬರಿಗೂ ಮೊದಲೇ ಪರಿಚಯ ಇದ್ದ ಹಾಗಿದೆ ಅನಿಸುತ್ತೆ. ಏನೋ ಒಂದು ಬಿಡೆ, ಆ ಆಂಟಿ ನಮ್ಮನ್ನು ನೋಡಲಿಲ್ಲ. ನೋಡಿದ್ರೆ ಸಾಕಾಯಿತು, ಇಲ್ದಿದ್ರೆ ಏನಾಗ್ತಿತ್ತೋ ಏನೋ ಗೊತ್ತಾ ಅಂದ್ಲು. ಈಗ ಏನಾಯಿತು ಜ್ಯೋತಿ, ನೋಡಲಿಲ್ಲ ತಾನೇ? ನಿಜವಾಗಿ ಆ ಫೋಟೋ ಅಲ್ಲಿ ಯಾಕಿದೆ ತಿಳ್ಕೊಳ್ಳೋಣ ಅಂದ್ಲು. ನಮಗೆ ಯಾಕೆ ಆ ಗಲಾಟೆಗಳು, ಬಿಟ್ಬಿಡು ಅಂದ್ಲು ಜ್ಯೋತಿ. ಆರ್ಯ ಅವರ ಮಮ್ಮಿ ಫೋಟೋ ಯಾಕಲ್ಲಿದೆ, ತಿಳ್ಕೊಂಡ್ರೆ ತಪ್ಪೇನಿದೆ ಅಂದ್ಲು. ಆರ್ಯನ್ ಯಾಕೆ ಇದೆ ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ. ನಮಗೆ ಯಾಕೆ ಅಂತ ಆಂಟಿಗೆ ಕೋಪ ಬಂದರೆ ಕಷ್ಟ ನಮಗೆ ಅಂತ ಜ್ಯೋತಿ ಅಂದ್ಲು. ನಿಜವಾಗಿ ಇದರಲ್ಲಿ ಯಾವುದೋ ರಹಸ್ಯ ಇದೆ ಅನಿಸುತ್ತೆ. ಅದು ತಿಳ್ಕೊಂಡ್ರೆ ಆಂಟಿ ನಮ್ಮ ಸೈಡ್ ಮಾತನಾಡುವ ಹಾಗೆ ಮಾಡ್ಕೊಳ್ಬಹುದು ಅಲ್ವಾ ಜ್ಯೋತಿ. ಯೋಚನೆಗಳು ಏನೇನೋ ನನಗೆ ಅರ್ಥವಾಗ್ತಿಲ್ಲ, ಏನೋ ಒಂದು ಮಾಡ್ಕೊ ಅಂದ್ಲು ಜ್ಯೋತಿ. ಇತ್ತ ಜಾಹ್ನವಿ ಸೀರೆಯನ್ನು ಸರಿ ಮಾಡ್ಕೊಳ್ತಾ, ಅವೆಲ್ಲ ನಿಮ್ಮನ್ನು ಯಾರು ನೋಡಲು ಹೇಳಿದರು ಅಂದ್ಲು. ನಾನೇನಾದರೂ ಬೇಕು ಅಂತ ನೋಡಿದ್ನಾ? ಏನೋ ನೀನು ಹಾಗೆ ಮಲಗಿದ್ದೆ, ನಿನ್ನ ಎದೆ ಮೇಲಿದ್ದ ಸೆರಗು ಪಕ್ಕಕ್ಕೆ ಸರಿದಿತ್ತು. ಆಗ ಸುಂದರವಾದ ಕಪ್ಪಗಿನ ಪುಟ್ಟ ಮಚ್ಚೆ ನನಗೆ ಕಾಣಿಸ್ತು. ಎಲ್ಲಿದೆ ಅಂತ ಹೇಳಲಾ ಅಂದ. ನೀವೇನು ಹೇಳಬೇಕಾಗಿಲ್ಲ, ಅದು ಎಲ್ಲಿದೆಯೋ ನನಗೆ ತಿಳಿಯಲ್ವಾ ಅಂದ್ಲು. ಮತ್ತು ಈಗಲಾದರೂ ನಂಬ್ತೀಯ ತಾನೇ ಅಂದ. ಇಷ್ಟೆಲ್ಲ ಹೇಳಿದರೂ ನನ್ನ ಮೇಲೆ ನಂಬಿಕೆ ಹೇಗಿರ್ತೆ ಅಂದ್ಲು. ಅದಕ್ಕೆ ಅನ್ನುತ್ತಾ ಅಲ್ಲಿಗೆ ಶಿವಾನಿ ಒಳಗೆ ಬಂದಳು. ಹೋಗೋಣ ಅದಕ್ಕೆ ಅಂದ್ಲು. ಆರ್ಯನಿಂದ ದುಡಿದು, ಸರಿ ಶಿವಾನಿ ಹೋಗೋಣ. ಜಾಹ್ನವಿಯವರು ಮನೆಗೆ ಬರ್ತಿದ್ದಂತೆಯೇ ಮೊದಲೇ ಕೋಪದಲ್ಲಿದ್ದ ಶರ್ಮಿಳಾ ಜಾಹ್ನವಿಯನ್ನು ನೋಡುವಷ್ಟರಲ್ಲಿ ಆ ಕೋಪ ಇನ್ನೂ ಹೆಚ್ಚಾಗಿ ಎಲ್ಲಿಗೆ ಹೋಗಿದ್ರಿ ಅಂತ ಕೋಪದಿಂದ ಕೇಳಿದ್ಲು. ಶರ್ಮಿಳನ್ನು ಅಷ್ಟೊಂದು ಕೋಪದಲ್ಲಿ ನೋಡುವಷ್ಟರಲ್ಲಿ ಶಿವಾನಿಗೆ ಏನೂ ಅನ್ನಿಸ್ಲಿಲ್ಲ. ಆದರೆ ಜಾಹ್ನವಿಗೆ ಭಯ ಆಗ್ತಿದೆ. ಇಬ್ಬರೂ ಏನು ಹೇಳ್ತಿದ್ರಿಂದ ನಿಮ್ಮನ್ನೇ ಕೇಳ್ತಾ ಇರೋದು, ಉತ್ತರ ಹೇಳೋದಿಲ್ವೇನಮ್ಮ ಅಂತ ಕೇಳಿದ್ಲು. ಅತ್ತೆ, ಅವರು ಆಫೀಸ್ಗೆ ಹೋಗಿದ್ರು, ಅವರಿಗೆ ಊಟ ತಗೊಂಡು ಹೋಗಿದ್ವು ಅಂದ್ಲು ಜಾಹ್ನವಿ. ಹಾಗೆ ಅಂತಿದ್ದಂತೆ ಕೋಪದಿಂದ ಮೇಲಕ್ಕೆದ್ದು, ಮನೆಯಲ್ಲಿ ದೊಡ್ಡವಳು ಅಂತ ನಾನೊಬ್ಬಳು ಇಲ್ಲಿದ್ದೀನಿ ಅನ್ನೋ ವಿಷಯ ಕೂಡ ನಿಮಗೆ ಮರ್ತ್ಬಿಟ್ರಾ ಅಂದ್ಲು ಶರ್ಮಿಳಾ. ಈಗ ಏನಾಯಿತು ಅಂತ ಅಷ್ಟೊಂದು ಅರ್ಸ್ತಿದೆಯಾ ಚಿಕ್ಕಮ್ಮ ಅಂತ ಬೇಸರ ಆಗಿ ಅಂದ್ಲು ಶಿವಾನಿ. ನೀವು ಹೊರಗೆ ಹೋಗುವಾಗ ನನಗೆ ಹೇಳಬೇಕು ಅಂತ ತಿಳಿಯಲ್ವಾ? ನೀನು ಈ ಮನೆಗೆ ಸೊಸೆಯಾಗಿ ಬಂದಿದೀಯಾ, ಸೊಸೆಯಾಗಿ ನೀನು ಹೀಗೇನಾ ಮಾಡೋದು? ಆಫೀಸ್ನಿಂದ ಆರ್ಯನ್ ಬರಲಿ, ಕೇಳ್ತೇನೆ ಅಂದ್ಲು. ಆರ್ಯನನ್ನು ಕೇಳ್ತೇನೆ ಅಂದ ತಕ್ಷಣ ಜಾಹ್ನವಿಗೆ ಅವನು ತನ್ನೊಂದಿಗೆ ಹೇಳಿದ್ದು ನೆನಪಿಗೆ ಬಂದಿತು. ಮೊದಲು ತಾನು ತನ್ನನ್ನು ಸೊಸೆಯಾಗಿ ಒಪ್ಕೊಳ್ಬೇಕು ಅಂದರು. ಈಗ ಈ ವಿಷಯ ಆರ್ಯನವರಿಗೆ ಹೇಳಿದರೆ ಏನಂತಾರೋ ಏನೋ ಅಂತ ಭಯವಾಗಿ ನಿಮಗೆ ಹೇಳೋಣ ಅಂತ ನೋಡಿದರೆ ನೀವು ಕಾಣಿಸ್ಲಿಲ್ವಲ್ಲ ಅತ್ತೆ, ಅದಕ್ಕೆ ಕೆಲಸದವರಿಗೆ ಹೇಳಿ ನಿಮಗೆ ಹೇಳಲು ಹೇಳಿ ಹೋದ್ವು ಅಂದ್ಲು. ನಾನು ಕಾಣಿಸ್ತಾ ಇದ್ದರೆ ಫೋನ್ ಮಾಡಿ ಹೇಳಬೇಕಿತ್ತು ಅಲ್ವಾ ಅಂದ್ಲು. ಸಾರಿ ಅತ್ತೆ, ಇನ್ನೊಂದು ಸಾರಿ ಹೀಗೆ ಹೇಳದೆ ಹೋಗೋದಿಲ್ಲ ಅಂದ್ಲು ಜಾಹ್ನವಿ. ಜಾಹ್ನವಿ ಹಾಗೆ ಸಾರಿ ಕೇಳೋದು ಶಿವಾನಿಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಶರ್ಮಿಳಾಳ ಕಡೆ ಕೋಪದಿಂದ ನೋಡ್ತಿದ್ದಾಳೆ ಶಿವಾನಿ. ಜಾಹ್ನವಿ ಹಾಗೆ ಸಾರಿ ಹೇಳಿದ ತಕ್ಷಣ ಶರ್ಮಿಳಾ ಶಿವಾನಿ ಕಡೆ ಗರ್ವದಿಂದ, ನೋಡಿದ್ಯಾ ಸಾರಿ ಹೇಗೆ ಹೇಳಿಸ್ದೆ ಅನ್ನುವ ಹಾಗೆ ನೋಡಿದ್ಲು. ಶಿವಾನಿ ಕೋಪದಿಂದ, ದೊಡ್ಡವರು ಅಂತ ನೀವು ಹೇಳಿದರೆ ಹೊರತು ನಮಗೆ ಅರ್ಥವಾಗದ ರೀತಿಯಲ್ಲಿ ನೀವು ಈ ಮನೆಯಲ್ಲಿ ಇರ್ತಿದ್ದೀರಾ ಅಂತ ಹೇಳಿ ಮೇಲಕ್ಕೆ ಅಂದರೆ ತನ್ನ ರೂಮ್ಗೆ ಹೋದ್ಲು ಶಿವಾನಿ. ಶಿವಾನಿ ಯಾಕೆ ಅಷ್ಟೊಂದು ಕೋಪದಲ್ಲಿದ್ದಾಳೆ ಅಂತ ಅರ್ಥವಾಗದೆ ನೋಡ್ತಿದ್ರೆ, ನಿನ್ನನ್ನು ಸೊಸೆಯಾಗಿ ಈ ಮನೆಗೆ ಕರೆತರಲು ಇಷ್ಟ ಇಲ್ಲ, ಆದರೆ ಹೀಗೆ ಹೇಳ್ದೆ ಕೇಳದೆ ಕೆಲಸ ಮಾಡಿದರೆ ಮಾತ್ರ ಖಂಡಿತ ನಾನು ಸುಮ್ಮನೆ ಇರಲ್ಲ. ಆದರೂ ಈ ದಿನ ಏನಿದು, ಎಂದೂ ಇಲ್ಲದ್ದು ಹೊಸದಾಗಿ ಆಫೀಸ್ಗೆ ಊಟ ತೊಗೊಂಡು ಹೋಗಿದ್ದೀರಾ? ನಿನ್ನ ಅಡುಗೆಯಿಂದ ಆರ್ಯನನ್ನು ನಿನ್ನ ಸುತ್ತ ತಿರುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದೀಯಾ? ಅದೇನತ್ತೆ ಹಾಗಂತೀರಾ? ಊಟ ತೊಗೊಂಡು ಹೋದರೆ ಆರ್ಯನ್ ಅವರು ನನ್ನ ಸುತ್ತ ತಿರುಗಿಸ್ಕೊಳ್ಳೋದಕ್ಕೇನಾ? ಮತ್ತೆ ಯಾವುದಕ್ಕೆ ತಗೊಂಡು ಹೋದೆ ಅಂದ್ಲು. ಬೆಳಗಿನಿಂದ ನಿನ್ನ ನಡವಳಿಕೆಯನ್ನು ಗಮನಿಸ್ತಲೇ ಇದ್ದೀನಿ. ಸೀರೆಗಳ ಮೇಲೆ ಸೀರೆಗಳನ್ನು ಬದಲಾಯಿಸ್ತಾ ನೀನೇನು ಮಾಡ್ತಿದೀಯೋ, ಎಷ್ಟು ಮಾಡಿದರೂ ನೀನು ಈ ಮನೆಯ ಸೊಸೆ ಅಂತ ನೀನು ಎಷ್ಟೇ ಮಾಡಿದರೂ ಕೂಡ ನಾನು ಖಂಡಿತ ಸೊಸೆ ಅಂತ ಒಪ್ಕೊಳ್ಳೋವರೆಗೂ ನಿನ್ನನ್ನು ಆರ್ಯ ಹೆಂಡತಿ ಅಂತ ಒಪ್ಕೊಳ್ಳೋದಿಲ್ಲ.
ಅವನ ರೂಮ್ಗೂ ಕೂಡ ಕರ್ಕೊಂಡು ಹೋಗಲ್ಲ. ಅದನ್ನು ನೀನು ನೆನಪಲ್ಲಿಟ್ಕೊ ಅಂದ್ಲು ಶರ್ಮಿಳಾ. ಆರ್ಯನವರು ನನ್ನ ಕೊರಳಿಗೆ ಈ ತಾಳಿಯನ್ನು ಯಾವಾಗ ಕಟ್ಟಿದ್ರೋ ಆಗಲೇ ನಾನು ಈ ಮನೆ ಸೊಸೆಯಾಗಿದ್ದೀನಿ. ಅದನ್ನು ನೀವು ನೆನ್ಪಿಟ್ಕೊಳ್ಳಿ ಅತ್ತೆ ಅಂದ್ಲು ಜಾಹ್ನವಿ. ಅಣ್ಣನ ಸಾವನ್ನು ಅಡ್ಡ ಇಟ್ಕೊಂಡು ಆರ್ಯನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡ್ರೆ ಈ ಮನೆ ಸೊಸೆಯಾಗಿದ್ದೇನೆ ಅಂತ ಅಂದ್ಕೊಂಡು ಆಸೆ ಪಟ್ಟಿದೀಯಾ ಅನಿಸುತ್ತೆ. ನಿನ್ನ ಆಸೆ ನೆರವೇರಲ್ಲ. ನನಗೆ ಇಷ್ಟವಾದ ಹುಡುಗಿಯೇ ಈ ಮನೆ ಸೊಸೆಯಾಗ್ತಾಳೆ ಅಂದ್ಲು ಶರ್ಮಿಳಾ. ನೀವು ನಿಜವಾಗಿ ಏನು ಮಾತನಾಡಿದ್ದೀರಾ ಅಂತ ಅರ್ಥವಾಗ್ತಿದೆಯಾ? ಮನೆಯಲ್ಲಿ ಸೊಸೆಯನ್ನು ಇಟ್ಕೊಂಡು ಆರ್ಯನವರಿಗೆ ಇನ್ನೊಂದು ಮದುವೆ ಮಾಡ್ತೀರಾ? ಅದು ಹೇಗೆ ಸಾಧ್ಯ ಆಗುತ್ತೆ ಅಂದ್ಲು ಜಾಹ್ನವಿ. ನಿನ್ನನ್ನು ಹೇಗೆ ನಮ್ಮ ಅನುಮತಿ ಇಲ್ಲದೆ ಮದುವೆಯಾಗಿದ್ದಾನೋ ಹಾಗೇನೆ ನಾವು ಮಾಡಲಾರೆವಾ? ಅಥವಾ ನಮಗೆ ಆ ಯೋಗ್ಯತೆ ಇಲ್ವಾ ಅಂತ ಅಂದ್ಲು. ನೀವು ತುಂಬ ತಪ್ಪಾಗಿ ಯೋಚಿಸ್ತಿದ್ದೀರಾ ಅತ್ತೆ. ನನ್ನನ್ನು ಈ ಮನೆಯ ಸೊಸೆಯಾಗಿ ಯಾಕೆ ನೀವು ಒಪ್ಕೊಳ್ತಿಲ್ಲ? ಕಾರಣ ಏನು ಅಂತ ಕೇಳಿದ್ಲು. ಅದನ್ನು ನಿಮಗೆ ಹೇಳಬೇಕಾದ ಅಗತ್ಯ ಇಲ್ಲ ಅಂತ ಶರ್ಮಿಳಾ ಮೇಲಕ್ಕೆ ಹೋದ್ಲು. ಬೆಳಗಿನಿಂದ ಆರ್ಯನ್ ತನಗೆ ಹತ್ತಿರವಾಗ್ತಿದ್ದಾನೆ ಅಂತ ಎಷ್ಟೋ ಆನಂದ ಪಡ್ತಾ ಇದ್ರೆ ಈಗ ಈ ಶರ್ಮಿಳಾ ಆಡಿದ ಮಾತುಗಳಿಗೆ ಬೆಳಗಿನಿಂದ ಇದ್ದ ಸಂತೋಷ ಆನಂದ ಕ್ಷಣಗಳೆಲ್ಲ ಆವಿಯಾಗಿ ಹೋಯಿತು. ಇತ್ತ ಆರ್ಯನವರು ತಮ್ಮ ಚಿಕ್ಕಮ್ಮನ ಮಾತುಗಳನ್ನು ಕೇಳಿ ನಿಜವಾಗಿಯೂ ನನ್ನನ್ನು ಬಿಟ್ಬಿಡ್ತಾರಾ? ಆರ್ಯನ್ ಆ ರೀತಿ ಮಾಡುವ ಮನುಷ್ಯನಲ್ಲ ಅಲ್ವಾ ಅಂತ ಯೋಚಿಸ್ತಾ ತನ್ನ ರೂಮ್ಗೆ ಹೋದ್ಲು ಜಾಹ್ನವಿ. ಬಾಲನ್ ಯೋಚಿಸ್ತಿದ್ದಾನೆ. ಶರ್ಮಿಳಾ ಕೋಪದಿಂದ ನನ್ನನ್ನು ಅಲ್ಲಿ ಪೂರ್ತಿಯಾಗಿ ನೋಡಲು ಬಿಡದೆ ಹೇಳ್ಕೊಂಡು ಬಂದ್ಲು. ಅಲ್ಲಿ ಅಮ್ಮನವರ ಫೋಟೋ ಅರುಂಧತಿ ಕಡೆ ನೋಡ್ತಿರುವ ಹಾಗೇನೇ ಇದೆ. ಅಂದರೆ ಅಮ್ಮನವರ ರಕ್ಷಣೆ ಆ ಅರುಂಧತಿಗೆ ಇದ್ದ ಹಾಗೆ ತಾನೇ? ಅರುಂಧತಿಯ ಫೋಟೋ ನೋಡಿದ ತಕ್ಷಣ ನಿಜವಾದ ಮನುಷ್ಯಳ ಥರಾನೇ ಅನ್ನಿಸ್ತು. ಅಷ್ಟೊಂದು ಸುಂದರವಾಗಿದ್ಲು. ಈ ಪ್ರತಾಪ್ ವರ್ಮನನ್ನು ಹೇಗೆ ಮದುವೆಯಾದ್ಲು? ಆ ವಿಷಯ ಕೇಳಿದರೆ ಈ ಶರ್ಮಿಳಾ ಒಂದೇ ಒಂದು ಮಾತು ಕೂಡ ಬಾಯಿಂದ ಹೊರಬರಲು ಬಿಡ್ತಿಲ್ಲ. ಪ್ರತಾಪ್ ವರ್ಮ ಆ ಅರುಂಧತಿಯನ್ನು ಮದುವೆಯಾಗಿದ್ರು ಈ ಶರ್ಮಿಳಾ ಸುಮ್ಮನೆ ನೋಡ್ತಿದ್ದಾಳೆ ಅಂದರೆ ಅದೆಲ್ಲ ಆಸ್ತಿಗೋಸ್ಕರನೇನಾ ಅಂತ ಅರ್ಥ ಆಯಿತು. ಆದರೂ ಪ್ರತಾಪ್ ವರ್ಮನ ಹೆಸರಿನ ಮೇಲೆ ಆಸ್ತಿ ಬರಿದೆ, ಮಕ್ಕಳ ಹೆಸರಿನ ಮೇಲೆ ಬರೆದಿದ್ದಾರೆ ಅಂದರೆ ಪ್ರತಾಪ್ ವರ್ಮನ ನಿಜ ಸ್ವರೂಪ ತಿಳಿದಿರುತ್ತಾ? ಅದಕ್ಕೆ ಮಕ್ಕಳ ಹೆಸರಿನ ಮೇಲೆ ಅವರಿಗೆ ಬರುವ ಹೆಂಡತಿಯ ಹೆಸರಿಗೆ ಮೇಲೆ ಬರೆದಿದ್ದಾರಾ? ನಿಜವಾಗಿ ಆ ಅರುಂಧತಿಯ ಕತೆ ಏನೆಂದು ತಿಳ್ಕೋಬೇಕು ಅಂತ ಬಹಳ ಆಸೆಯಾಗಿದೆ. ಪ್ರತಾಪ್ ವರ್ಮ ಶರ್ಮಿಳಾ ಅರುಂಧತಿ ಫ್ಯಾಮಿಲಿಗೆ ಹೇಗೆ ಪರಿಚಯ ಆದರು? ಪ್ರತಾಪ್ ವರ್ಮ ಈ ಕೋಟೆಯಲ್ಲಿ ಹೇಗೆ ಹೆಜ್ಜೆ ಇಟ್ಟು ಈ ಜಮೀನ್ದಾರರಿಗೆ ಅಳಿಯ ಆದ? ಅದೇನೋ ಅಂತ ಯೋಚಿಸ್ತಾ ನನ್ನ ಅನುಮಾನ ಯಾವತ್ತೂ ಸುಳ್ಳಾಗಲ್ಲ. ಈ ಔಟ್ಹೌಸ್ನಲ್ಲಿ ಅರುಂಧತಿ ಆತ್ಮದ ರೂಪದಲ್ಲಿ ಆ ಫೋಟೋದಲ್ಲಿ ಇದ್ದಾಳೋ ಏನು ಅನ್ನೋದು ನನ್ನ ಅನುಮಾನ. ನನ್ನ ಅನುಮಾನ ತೀರಬೇಕು ಅಂದರೆ ಅಲ್ಲಿ ಪೂಜೆ ಏರ್ಪಾಡು ಮಾಡಬೇಕು. ಈಗ ಈ ಶರ್ಮಿಳಾಳಿಗೆ ಹೇಳಿದರೆ ಏನಂತಾಳೋ ಏನೋ. ಅವನು ಹಾಗೆ ಅಂದ್ಕೊಳ್ತಾ ಹೊರಟು ಹೋದ. ಇಷ್ಟರವರೆಗೂ ಬರಲಿಲ್ಲ ಅಂತ ಹೊರಗೆ ಬಂದು ನೋಡಿದ. ಎಲ್ಲಿಯೂ ಶರ್ಮಿಳಾ ಕಾಣಿಸ್ಲಿಲ್ಲ. ಪ್ರತಾಪ್ ವರ್ಮನ ರೂಮ್ನಲ್ಲಿ ಇದ್ದಾಳೋ ಏನೋ ಅಂತ ಅಲ್ಲಿಗೆ ಹೋದ. ರೂಮ್ಗೆ ಹೋಗಿ ಜಾಹ್ನವಿ ಇತ್ತ ಬೇಸರದಿಂದ ಮಲಗಿ ನಿಜವಾಗಿ ಈಕೆಯನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ತಿಳಿತಿಲ್ವಲ್ಲ. ಬಂದ ದಿನದಿಂದನೂ ಗಮನಿಸ್ತಾನೇ ಇದ್ದೀನಿ. ನನ್ನನ್ನು ಕಂಡ್ರೆ ಅವಳಿಗೆ ಲೆಕ್ಕನೇ ಇಲ್ಲ. ಹಾಗೆಯೇ ಅವರ ಡ್ಯಾಡಿ ಇರುವ ರೂಮ್ಗೆ ಒಂದೇ ಒಂದು ಬಾರಿಯೂ ಹೋದ ಹಾಗೆ ಕಾಣಿಸ್ಲಿಲ್ಲ. ಶಿವಾನಿಗೆ ಅವರಂದ್ರೆ ಯಾಕೆ ಅಷ್ಟೊಂದು ಕೋಪ? ಆರ್ಯನವರು ದಿನ ಬೆಳಗ್ಗೆ ಸಾಯಂಕಾಲ ಅವರ ಡ್ಯಾಡಿಗೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಇದ್ದು ಬರ್ತಾರೆ. ಆದರೆ ಶಿವಾನಿ ಒಂದೇ ಒಂದು ಸಾರಿಯೂ ಹೋಗೋದನ್ನು ನಾನು ನೋಡೇ ಇಲ್ವಲ್ಲ. ಶಿವಾನಿ ಮನಸ್ಸಿನಲ್ಲಿ ಏನೋ ಇದೆ, ಅದೇನು ಅಂತ ಹೇಳ್ತಿಲ್ವಲ್ಲ. ಶಿವಾನಿ ಮನಸ್ಸಿನಲ್ಲಿ ಏನಿದೆ ಅದನ್ನ ಹೇಗೆ ತಿಳಿಯೋದು ಅಂತ ಯೋಚಿಸ್ತಿದ್ದಾಳೆ ಶಿವಾನಿ. ಜಾಹ್ನವಿ. ಶಿವಾನಿ ತನ್ನ ರೂಮ್ಗೆ ಹೋಗಿ ಅವರನ್ನು ನೋಡಿದರೆ ಸಾಕು ತುಂಡು ತುಂಡಾಗಿ ಕತ್ತರಿಸ್ಬೇಕು ಅನ್ನಿಸುತ್ತೆ. ಅದು ಅವರು ಎಂಥವರು ಅಣ್ಣನಿಗೆ ತಿಳಿಯೋದು ಯಾವಾಗ? ನಿಜವಾಗಿ ಅಣ್ಣನಿಗೆ ಇವ್ರ ಮೇಲೆ ಅನುಮಾನ ಬರುವಂತೆ ಹೇಗೆ ಮಾಡಲಿ? ಶರ್ಮಿಳಾಳಿಗೆ ತಿಳಿಯದಂತೆ ಅಣ್ಣನಿಗೆ ತಿಳಿಯುವ ಹಾಗೆ ಹೇಗೆ ಮಾಡಬೇಕು? ಯಾವ ಸಣ್ಣ ಅನುಮಾನ ಬಂದರೂ ಅವಳು ಏನು ಮಾಡಲಿಕ್ಕಾದರೂ ಸಿದ್ಧಳಾಗ್ತಾಳೆ. ಈಗ ಈ ಮನೆಯಲ್ಲಿ ಬಾಲನ್ ಅನ್ನುವವನು ಒಬ್ಬನಿದ್ದಾನೆ. ಅವನು ನಿಜವಾಗಿ ಎಂಥವನೋ ಆ ರಾತ್ರಿ ಅರ್ಥ ಆಯಿತು. ಅವನನ್ನು ನೋಡಿದರೆ ಈ ಶರ್ಮಿಳಾಳಿಗೆ ಚೆನ್ನಾಗಿ ಪರಿಚಯ ಇರುವಂತಹ ಇದ್ದಾನೆ. ಪ್ರತಾಪ್ ವರ್ಮನಿಗೆ ವೈದ್ಯಕೀಯ ಚಿಕಿತ್ಸೆ ಮಾಡಿ ಮತ್ತೆ ಹೆಣ್ಮಕ್ಳ ಜೀವನ ಹಾಳು ಮಾಡಲು ಅವನಿಗೆ ಚಿಕಿತ್ಸೆ ನೀಡಿ ಕಾಲು ಕೈಗಳನ್ನು ಸರಿ ಮಾಡ್ತಿದ್ದಾರೆ. ಅವನು ಹೇಳ್ದಂತೆ ಹಾಗೆ ಮಂಚದ ಮೇಲೆ ಇರ್ತಾನೆ ಅಂದ್ಕೊಂಡ್ರೆ ಈ ಬಾಲನ್ ಬಂದು ಎಲ್ಲವನ್ನ ಕೆಡಿಸ್ಬಿಟ್ಟ. ಅವನು ಈಗ ಎದ್ದು ಏನು ಮಾಡ್ತಾನೋ ಏನೋ. ಮೊನ್ನೆ ಪ್ರಾಣದೊಂದಿಗೆ ಬಿಟ್ಬಿಟ್ಟೆ, ಈಗ ಮತ್ತೆ ಏನಾದರೂ ಹುಚ್ಚು ವೇಷಗಳನ್ನು ಹಾಕಿದರೆ ಈ ಸಾರಿ
ನನ್ನ ಕೈಯಲ್ಲೇ ಸಾಯ್ತಾನೆ ಅಂದ್ಕೊಂಡ್ಳು ಶಿವಾನಿ. ಆರ್ಯನ್ ಮನೆಗೆ ಬರುವಷ್ಟರಲ್ಲಿ ಮನೆಯೆಲ್ಲ ಸೈಲೆಂಟ್ ಅಂದರೆ ನಿಶಬ್ದವಾಗಿ ಇತ್ತು. ದಿನ ಹಾಲ್ನಲ್ಲಿ ಯಾರಾದರೂ ಒಬ್ಬರು ಇದ್ದೇ ಇರ್ತಿದ್ರು. ಜಾಹ್ನವಿ ಹೊರಗೆ ಕಾಣಿಸ್ತಿದ್ಲು. ಜಾಹ್ನವಿ ಬಂದು ದಿನದಿಂದಲೂ ಆರ್ಯನ್ಗೋಸ್ಕರ ಹೊರಗೆ ಕಾಯ್ತಾನೆ ಇರ್ತಿದ್ಲು. ಈ ದಿನ ಜಾಹ್ನವಿ ಕಾಣಿಸ್ಲಿಲ್ಲ. ಉಳಿದವರು ಯಾರು ಕಾಣಿಸ್ದೇ ಇರೋದನ್ನು ನೋಡಿ ಏನಾಯಿತು ಅಂತ ರಂಗಮ್ಮ ಕಾಣಿಸಿದಾಗ ಕೇಳಿದ. ಈ ದಿನ ಸಾಯಂಕಾಲದಿಂದ ಯಾರೂ ರೂಮ್ನಿಂದ ಹೊರಗೆ ಬರಲಿಲ್ವಾ ಯಜಮಾನ್ರೆ ಅಂತ ಹೇಳಿ ಹೋದ್ಲು. ಈ ದಿನ ಮನೆಯವರಿಗೆ ಏನಾಗಿದೆ ಅಂತ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಶಿವಾನಿ ರೂಮ್ಗೆ ಹೋಗಿ ಶಿವಾನಿ ಅಂತ ಕರೆದ. ಮಲ್ಗಿ ಯೋಚಿಸ್ತಾ ಇದ್ದ ಶಿವಾನಿ ಎದ್ದು, ಅಣ್ಣ ನೀವು ಈಗ ಬಂದ್ರಾ? ಬಂದು ಎಷ್ಟು ಹೊತ್ತಾಯಿತು? ಏನಾಯಿತು? ಈ ದಿನ ಯಾರಿಗೆ ಅವರವರು ರೂಮ್ನಲ್ಲಿ ಕುಳಿತಿದ್ದಾರೆ? ಜಾಹ್ನವಿ ಕೂಡ ಈ ದಿನ ಕೆಳಗಡೆ ಇಲ್ಲ ಅಂದ. ಹೇಗಿರ್ತಾಳೆ ಅಣ್ಣ? ನಿನಗೆ ಊಟ ತಂದಿದ್ದು ದೊಡ್ಡ ತಪ್ಪು ಅನ್ನೋ ಹಾಗೆ ಚಿಕ್ಕಮ್ಮ ಜಾಹ್ನವಿ ಹತ್ರ ಸಾರಿ ಹೇಳ್ತಿದ್ಲು. ಅತ್ತಿಗೆಗೆ ಬೇಸರ ಆಗಿ ರೂಮಿಂದ ಹೊರಗೆ ಬಂದಿರಲಿಲ್ಲ ಅಂತ ಹೇಳಿದ್ಲು. ನನಗೆ ಊಟ ತಂದರೆ ಚಿಕ್ಕಮ್ಮ ಯಾಕೆ ಸಾರಿ ಹೇಳಲು ಹೇಳಿದರು ಅಂತ ಕೇಳ್ದ. ತನಗೆ ಹೇಳ್ದೆಯೇ ನಿನಗೆ ಊಟ ತಂದು ಅಂತ ಕಿರ್ಚಾಡಿದಾಳೆ ಅಣ್ಣ. ನೀವು ಚಿಕ್ಕಮ್ಮನಿಗೆ ಹೇಳ್ದೆಯೇ ಯಾಕೆ ಹೋದ್ರಿ ಶಿವಾನಿ? ಹೇಳಿ ಬಂದಿದ್ರೆ ತನಗೆ ಮರ್ಯಾದೆ ಕೊಟ್ಟರು ಅಂದ್ಕೊಳ್ತಿದ್ರು ಅಲ್ವಾ ಅಂದನು ಆರ್ಯ. ಅವಳು ಇದ್ದರೆ ತಾನೇ ಹೇಳಿ ಹೋಗಲು. ನಮಗೇನಾಗಿತ್ತು ಅಣ್ಣ, ಹೇಳೇ ಬರ್ತಿದ್ವು, ಅವರು ಇರಲಿಲ್ಲ, ಅದಕ್ಕೆ ರಂಗಮ್ಮನಿಗೆ ಹೇಳಿ ನಾವು ಹೊರಟು ಬಂದ್ವು ಅಂದ್ಲು. ಸರಿ, ಏನೋ ದೊಡ್ಡಾಕೆ ಅಲ್ವಾ, ಅದರಲ್ಲೂ ನಮಗೆ ಚಿಕ್ಕಮ್ಮ, ಅವಳು ಮಾತುಗಳನ್ನು ತಲೆ ಕೆಡಿಸ್ಕೊಳ್ಬೇಡ ಶಿವಾನಿ, ಹೋಗಿ ಜಾಹ್ನವಿಯನ್ನು ಕೆಳಗಡೆ ಕರ್ಕೊಂಡು ಬಾ ಅಂತ ಹೇಳ್ದ. ಸರಿ ಅಣ್ಣ ಅಂತ ಹೇಳಿ ಶಿವಾನಿ ಜಾಹ್ನವಿ ರೂಮ್ಗೆ ಹೋದ್ಲು. ಆರ್ಯನ್ ಶರ್ಮಿಳಾಳ ರೂಮ್ಗೆ ಹೋದ. ಶರ್ಮಿಳಾ ಆರ್ಯನ್ಗೋಸ್ಕರನೇ ಕಾಯ್ತಾ ಇದ್ಲು. ಈ ಕತೆ ಮುಂದುವರಿಯೋದು. ಮುಂದೆ ಏನಾಗುತ್ತೆ? ಆರ್ಯನ್ಗೆ ಶರ್ಮಿಳಾ ಚುಚ್ಕೊಡ್ತಾಳಾ ಅಥವಾ ಆರ್ಯನ್ ಶರ್ಮಿಳಾಳಿಗೆ ಹೆಂಡತಿಗೆ ಹಾಗೆ ಹೇಳಿದ್ದಕ್ಕೆ ಏನಾದರೂ ಹೇಳ್ತಾನಾ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು.